4 ತಿಂಗಳಲ್ಲೇ ಜಾಬ್ ಗ್ಯಾರಂಟಿ ಅಂತ ಹೇಳೋ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನ ಆಡ್ 2 ವರ್ಷದವರೆಗೂ ಲೋನ್ ಪ್ರೆಜರ್ ನ ಕೊಡುತ್ತಾ. ಈ ಒಂದು ಆಡ್ ನ ನಂಬ್ಕೊಂಡು ಬಂದಿರೋ ಒಬ್ಬ ಸ್ಟೂಡೆಂಟ್ಗೆ ಆ ಇನ್ಸ್ಟಿಟ್ಯೂಟ್ ಅವ್ರ ಕಡೆಯಿಂದ ಊಟಕ್ಕೂ ದುಡ್ಡು ಇಲ್ಲದೆ ಇರೋ ತರ ಆಗುತ್ತಾ. ಬಿಕಾಸ್ ಆ ಇನ್ಸ್ಟಿಟ್ಯೂಟ್ ಅವರು ಕೊಟ್ಟಿರೋ ಒಂದು ಲೋನ್ ಆಪ್ಷನ್. ಜಾಬ್ ಹುಡುಕೋ ವಯಸ್ಸಲ್ಲಿ EMI ಕಟ್ಬೇಕಾ? ಇಲ್ಲಿ ಜಾಬ್ ಗ್ಯಾರಂಟಿ ಅಲ್ಲ, ಲೋನ್ ಗ್ಯಾರಂಟಿ. ಇದು ಒಂದು ಫೇಲ್ಯೂರ್ ಸ್ಟೋರಿ ಅಲ್ಲ, ಟ್ರ್ಯಾಪ್ ಸ್ಟೋರಿ. ಬೆಂಗಳೂರಲ್ಲಿ ನೀವೇನಾದ್ರೂ ಲೋನ್ ಥ್ರೂ ಅಡ್ಮಿಷನ್ ಮಾಡಿಸ್ತೀರಾ ಅಂತಂದ್ರೆ ಈ ವಿಡಿಯೋ ನಿಮಗೆ. ಸೊ ರಿಯಾಲಿಟಿಲಿ ಈ ಸ್ಟೂಡೆಂಟ್ ಲೈಫ್ ಅಲ್ಲಿ ಏನ್ ನಡೆಯುತ್ತಾ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ವೆಲ್ಕಮ್ ಟು ರಿಯಾಲಿಟಿ ಲೋಕ. ನಾನ್ ನಿಮ್ ಲೋಹಿತ್. ಒಬ್ಬ ಸ್ಟೂಡೆಂಟ್ಗೆ IT ಜಾಬ್ ಅಂತ ಅಂದ್ರೆ ಬದುಕು ಸೆಟ್ ಆಗುತ್ತಾ ಅನ್ನೋ ಒಂದು ನಂಬಿಕೆ. ಡಿಗ್ರಿ ಮುಗಿಸ್ಕೊಂಡಿರೋ ಈ ಸ್ಟೂಡೆಂಟ್ಗೆ ಇನ್ಸ್ಟಿಟ್ಯೂಟ್ ಫೀಸ್ ಕಟ್ಟಕ್ ದುಡ್ಡಿರಲ್ಲ. ಇನ್ಸ್ಟಿಟ್ಯೂಟ್ ಫೀಸ್ ಕಟ್ಟಕ್ಕೆ ಸ್ಟೂಡೆಂಟ್ ಲೋನ್ ಆಪ್ಷನ್ ನ ಹುಡುಕ್ತಾ ಇರ್ತಾನ. ಅವ್ನ ಸಿಚುವೇಶನ್ ತಕ್ಕಂಗೆ ಒಂದು ಇನ್ಸ್ಟಿಟ್ಯೂಟ್ ಅವರು ಲೋನ್ ಆಪ್ಷನ್ ನ ಕೊಟ್ಟಿರ್ತಾರ. ಅದ್ರ ಡೀಟೇಲ್ಸ್ ನ ತಗೊಂಡು ಆ ಒಂದು ಇನ್ಸ್ಟಿಟ್ಯೂಟ್ ಗೆ ಹೋಗ್ತಾನ. ಆ ಸ್ಟೂಡೆಂಟ್ ಇನ್ಸ್ಟಿಟ್ಯೂಟ್ ಗೆ ಬಂದ್ಮೇಲೆ ಆ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಅಡ್ಮಿಷನ್ ಹ್ಯಾಂಡಲ್ ಮಾಡ್ತಾ ಇರೋ ಒಂದು ಹುಡುಗಿ ಮಾತಾಡ್ಸ್ತಾಳ. ಆ ಸ್ಟೂಡೆಂಟ್ ಆ ಹುಡುಗಿ ಮುಂದೆ ಇರೋ ಫ್ಯಾಕ್ಟ್ ನ ಹೇಳ್ಕೊಂಡ್ಬಿಡ್ತಾನ. ನನಗೆ ದುಡ್ಡು ಕಟ್ಟಕ್ ಆಗಲ್ಲ, ನನಗೆ ಲೋನ್ ಆಪ್ಷನ್ ಬೇಕಿತ್ತು ಅಂತೇಳಿ. ಆ ಹುಡುಗಿ ನೀವು ಯಾವುದೇ ರೀತಿ ವರಿ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ, ನಮ್ಮಲ್ಲಿ ಲೋನ್ ಆಪ್ಷನ್ ಇದೆ ಅಂತಂದೇಳಿ ಒಂದು ಧೈರ್ಯ ಕೊಡ್ತಾಳ. ಲೋನಿಗೆ ಬೇಕಾಗಿರೋ ಎಲ್ಲಾ ಡಾಕ್ಯುಮೆಂಟ್ಸ್ ನ ಕಲೆಕ್ಟ್ ಮಾಡಿ ಅಡ್ಮಿಷನ್ ಪ್ರೋಸೆಸ್ ನ ಮುಗಿಸ್ತಾರ. ಅಡ್ಮಿಷನ್ ತಗೊಂಡಿರೋ ಖುಷಿಲಿ ಆ ಸ್ಟೂಡೆಂಟ್ ಗೆ ಒಂದು ಯೋಚನೆ ಬರುತ್ತಾ, ಇಲ್ಲಿಂದ ನನ್ನ ಲೈಫ್ ಸೆಟ್ ಆಯ್ತು ಅಂತೇಳಿ. ಈ ಸ್ಟೂಡೆಂಟ್ ನ ಒಂದು ಬ್ಯಾಚ್ ಗೆ ಅಲಾಟ್ ಮಾಡ್ತಾರ. ಅಂಡ್ ನಾಳೆಯಿಂದ ಇವನಿಗೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಆ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಇಂಡಿವಿಜುವಲ್ ಅಟೆನ್ಷನ್ ಇಲ್ಲ ಅಂಡ್ ಡೌಟ್ ಕೇಳಿದ್ರೆ ಪ್ರಾಪರ್ ಆಗಿ ರೆಸ್ಪಾನ್ಸ್ ಮಾಡ್ತಿರಲ್ಲ. ಇವನ್ ತರಾನೇ ಸುಮಾರು ಸ್ಟೂಡೆಂಟ್ಸ್ ಅಲ್ಲಿ ಅಡ್ಮಿಷನ್ ತಗೊಂಡಿರ್ತಾರ ಲೋನ್ ಥ್ರೂ. ಆ ಒಂದು ಇನ್ಸ್ಟಿಟ್ಯೂಟ್ ಅವರು ನಿಧಾನವಾಗಿ ಇಗ್ನೋರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಅಂಡ್ ಈ ಸ್ಟೂಡೆಂಟ್ ಗೆ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ. ಈ ಸ್ಟೂಡೆಂಟ್ ಅವ್ರ ಸ್ಟಾಫ್ ಹತ್ರ ಹೋಗಿ ಮಾತಾಡ್ತಾನ. ನನಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ, ನನ್ನ ಅಡ್ಮಿಷನ್ ಮತ್ತೆ ಲೋನ್ ನ ಪ್ಲೀಸ್ ಕ್ಯಾನ್ಸಲ್ ಮಾಡ್ರಿ ಅಂತ ಹೇಳಿ ಕೇಳ್ತಾನ. ಆ ಸ್ಟಾಫ್ ಅವರು ತುಂಬಾ ಜನ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಸೊ ನಿನಗೆ ಒಬ್ನಿಗೆ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ, ನಿನಗೇನಾದ್ರೂ ಡೌಟ್ ಇತ್ತು ಅಂತಂದ್ರೆ ಪರ್ಸನಲ್ ಆಗಿ ಬಂದು ಕೇಳು ಅಂತ ಹೇಳಿ ಕಳಿಸ್ತಾರ. ಈ ಸ್ಟೂಡೆಂಟ್ ಆಲ್ರೆಡಿ ಬಂದು 2 ತಿಂಗಳಾಯ್ತು. 2 ತಿಂಗಳು EMI ಆಲ್ರೆಡಿ ಕಟ್ಟಿರ್ತಾನ. ಬಟ್ ಫೈನಲಿ ಆ ಇನ್ಸ್ಟಿಟ್ಯೂಟ್ ಅವರು ಈ ಸ್ಟೂಡೆಂಟಿಗೆ ಅಷ್ಟು ಪ್ರಿಯಾರಿಟಿ ಕೊಡಲ್ಲ. ಬಿಕಾಸ್ ನೆಕ್ಸ್ಟ್ ಬ್ಯಾಚಿಗೆ ಅವ್ರಿಗೆ ಸ್ಟೂಡೆಂಟ್ ಬೇಕಾಗಿರತ್ತಾ, ಸೊ ಅಲ್ಲಿ ಅವ್ರು ಬಿಸಿ ಇರ್ತಾರೆ. ಈ ಸ್ಟೂಡೆಂಟಿಗೆ ಆ ಒಂದು ಇನ್ಸ್ಟಿಟ್ಯೂಟ್ ಅವ್ರ ಮೇಲೆ ಒಂದು ಟ್ರಸ್ಟ್ ಹೋಗ್ಬಿಡುತ್ತೆ. ಈ ಸ್ಟೂಡೆಂಟ್ ನನ್ನ ರೆಸ್ಪಾನ್ಸಿಬಿಲಿಟಿ ತಗೊಂತಿಲ್ಲ ಅಂಡ್ ನನಗೆ ಇಗ್ನೋರ್ ಮಾಡ್ತಿದಾರ ಅಂತಂದೇಳಿ ಕಂಪ್ಲೇಂಟ್ ಮಾಡಕ್ ಹೋಗ್ತಾನ. ಸೀರಿಯಸ್ಲಿ ನನಗಿಲ್ಲಿ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ, ನನ್ನ ಲೋನ್ ಮತ್ತೆ ಅಡ್ಮಿಷನ್ ನ ಕ್ಯಾನ್ಸಲ್ ಮಾಡ್ರಿ, ನಾನು ಆಲ್ರೆಡಿ 2 ಮಂತ್ಸ್ EMI ಕಟ್ಟಿದ್ದೀನಿ ಅಂತಂದೇಳಿ ಹೇಳ್ತಾನ. ಆ ಇನ್ಸ್ಟಿಟ್ಯೂಟ್ ಅವರು ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಈ ಸ್ಟೂಡೆಂಟ್ ಗೆ ಆ ಒಂದು ಇನ್ಸ್ಟಿಟ್ಯೂಟ್ ನ ರಿಯಾಲಿಟಿ ಗೊತ್ತಾಗಿರುತ್ತೆ. ಹಂಗಾಗಿ ಅವ್ರು ಎಷ್ಟೇ ಹೇಳಿದ್ರು ಇವ್ನ್ ಕನ್ವಿನ್ಸ್ ಆಗಲ್ಲ. ಬಟ್ ಫೈನಲಿ ಆ ಒಂದು ಇನ್ಸ್ಟಿಟ್ಯೂಟ್ ಅವರು ಹೇಳೋದು ಒಂದೇ ಒಂದ್ ಮಾತು, ನಿಮ್ ಲೋನ್ ನ ಕ್ಯಾನ್ಸಲ್ ಮಾಡಬೇಕು ಅಂತಂದ್ರೆ ಫೈನಾನ್ಸ್ ಕಂಪನಿ ಅವ್ರ ಹತ್ರನೇ ನೀವು ಮಾತಾಡ್ಬೇಕು ಅಂತಂದೇಳಿ ಅಲ್ಲಿ ಕಳಿಸ್ತಾರ. ಆ ಫೈನಾನ್ಸ್ ಕಂಪನಿ ಅವ್ರ ಹತ್ರ ನನ್ನ ಲೋನ್ ನ ಕ್ಯಾನ್ಸಲ್ ಮಾಡ್ರಿ ಅಂತಂದೇಳಿ ರಿಕ್ವೆಸ್ಟ್ ಮಾಡ್ತಾನ. ಆದ್ರೆ ಆ ಫೈನಾನ್ಸ್ ಟೀಮ್ ಅವರು ಲೋನ್ ನ ಕ್ಯಾನ್ಸಲ್ ಮಾಡಕ್ ಆಗಲ್ಲ, ನಿಮ್ಗೆ ಇಶ್ಯೂ ಏನಾದ್ರೂ ಇತ್ತು ಅಂತಂದ್ರೆ ಇನ್ಸ್ಟಿಟ್ಯೂಟ್ ಅವ್ರ ಹತ್ರನೇ ಸಾಲ್ವ್ ಮಾಡ್ಕೊಳ್ರಿ, ನಮ್ದು ಜಸ್ಟ್ ಫೈನಾನ್ಸ್ ಟೀಮ್ ಆಗಿರುತ್ತಾ ಅಂತಂದೇಳಿ ಆ ಸ್ಟೂಡೆಂಟ್ ನ ಇಗ್ನೋರ್ ಮಾಡ್ತಾರ. ಸೊ ಈ ಸ್ಟೂಡೆಂಟ್ ಮತ್ತೆ ಆ ಒಂದು ಇನ್ಸ್ಟಿಟ್ಯೂಟ್ ಗೆ ಬರ್ತಾನ. ಬಂದಿರೋ ಹೊಸ ಸ್ಟೂಡೆಂಟ್ಸ್ ಗಳಿಗೆ ಲೋನ್ ಮಾಡಿಸೋ ಪ್ರೋಸೆಸ್ ಅಲ್ಲಿ ಬಿಸಿ ಇರ್ತಾರ. ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು, ಎಷ್ಟೇ ಕೂಗಾಡಿದ್ರು ಆ ಇನ್ಸ್ಟಿಟ್ಯೂಟ್ ಅವರು ಇವನ್ನ ಇಗ್ನೋರ್ ಮಾಡ್ಬಿಡ್ತಾರ. ಅಲ್ಟಿಮೇಟ್ಲಿ ಇನ್ಸ್ಟಿಟ್ಯೂಟ್ ಅವ್ರ ಕಡೆಯಿಂದ ಇವನಿಗೆ ಒಂದು ಜಾಬ್ ಸಿಗಲಿಲ್ಲ. ಈ ಸ್ಟೂಡೆಂಟ್ ಈ ಒಂದು ವಿಚಾರಕ್ಕೆ ಇನ್ಸ್ಟಿಟ್ಯೂಟ್ ಹೋಗೋದನ್ನೇ ಸ್ಟಾಪ್ ಮಾಡ್ಬಿಡ್ತಾನ. ಅಂಡ್ EMI ಕೂಡ ಕಟ್ಟಲ್ಲ. ಆದ್ರೆ EMI ಕಟ್ಟೋ ಟೈಮ್ ಅಲ್ಲಿ ಫೈನಾನ್ಸ್ ಕಂಪನಿ ಅವರು ಪ್ರೆಷರ್ ಹಾಕಕ್ ಸ್ಟಾರ್ಟ್ ಮಾಡ್ತಾರ. ಆ ಫೈನಾನ್ಸ್ ಕಂಪನಿ ಅವರು ನಿಮ್ದು ಇಶ್ಯೂ ಏನಾದ್ರೂ ಇರ್ಲಿ, ನಮಗ್ ಸಂಬಂಧ ಇಲ್ಲ, ನೀವು ಮುಂಚೆನೆ ಫಾರ್ಮ್ ಅಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಮೇಲೆ ಸಿಗ್ನೇಚರ್ ಮಾಡಿ ಲೋನ್ ನ ತಗೊಂಡಿರ್ತೀರಿ, ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂತಂದೇಳಿ ಪ್ರೆಷರ್ ಹಾಕಿ ಆ ಸ್ಟೂಡೆಂಟ್ ಹತ್ರ EMI ಕಟ್ಟಿಸ್ಕೊಂತಾರ. ಬಟ್ ರಿಯಾಲಿಟಿಲಿ ಆ ಒಂದು EMI ಏನ್ ಕಟ್ಟಿರ್ತಾನೋ ಆ ದುಡ್ಡು PG ರೆಂಟ್ ಕಟ್ಟಬೇಕು ಅಂತಂದೇಳಿ ಇಟ್ಕೊಂಡಿರ್ತಾನ. PG ರೆಂಟು ಕಟ್ಟಿಲ್ಲ ಅಂತಂದೇಳಿ ಆ PG ಇಂದ ಆ ಸ್ಟೂಡೆಂಟ್ ನ ಹೊರಗೆ ಹಾಕ್ತಾರ. ಆ ಇನ್ಸ್ಟಿಟ್ಯೂಟ್ ಅವರು ಕೊಟ್ಟಿರೋ ಒಂದು ಲೋನ್ ಆಪ್ಷನ್ ಇಂದ ಈ ಸ್ಟೂಡೆಂಟ್ ಗೆ ಊಟಕ್ಕೂ ದುಡ್ಡು ಇಲ್ಲದೆ ಇರೋ ಪರಿಸ್ಥಿತಿ ಬರುತ್ತೆ. ಫೈನಾನ್ಷಿಯಲ್ ಸಿಚುವೇಶನ್ ಹ್ಯಾಂಡಲ್ ಮಾಡಕ್ ಆಗ್ಲಾರ್ದೆ ಆ ಸ್ಟೂಡೆಂಟ್ ರಿಟರ್ನ್ ಅವ್ರ ಊರಿಗೆ ಹೋಗ್ಬಿಡ್ತಾನ. ಸೊ ಅವ್ನ್ ಅನ್ಕೊಂಡಂಗೆ ನನಗೆ ಯಾವುದೇ ರೀತಿ ಜಾಬ್ ಸಿಕ್ಕಿಲ್ಲ, ನಾನು ಯಾಕೆ EMI ಕಟ್ಟಬೇಕು ಅಂತಂದೇಳಿ ಸುಮ್ನಾಗ್ತಾನ. ಇದರಿಂದ ಇವ್ನ್ ಸಿಬಿಲ್ ಸ್ಕೋರ್ ಕಮ್ಮಿ ಆಯ್ತು ಅಂಡ್ ಫ್ಯೂಚರ್ ಅಲ್ಲಿ ಇವ್ನ್ ಯಾವುದೇ ರೀತಿ ಲೋನ್ ಸಿಗದೆ ಇರೋ ತರ ಎಫೆಕ್ಟ್ ಆಯ್ತು. ಈ ಸ್ಟೋರಿಲಿ ಈ ಸ್ಟೂಡೆಂಟ್ ಮಾಡಿರೋ ಮಿಸ್ಟೇಕ್ಸ್ ಏನು? ಅಡ್ಮಿಷನ್ ತಗೊಳಕ್ಕಿಂತ ಮುಂಚೆ ಈ ಒಂದು ಇನ್ಸ್ಟಿಟ್ಯೂಟ್ ಬರಕ್ ಕಾರಣ ಇವ್ರು ಹಾಕಿರೋ ಒಂದು ಇನ್ಸ್ಟಾಗ್ರಾಮ್ ಆಡ್. ಈ ಇನ್ಸ್ಟಿಟ್ಯೂಟ್ ಅಲ್ಲಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡಬೇಕು ಅಂತಂದೇಳಿ ಮಾರ್ಕೆಟಿಂಗ್ ಟೀಮ್ ಅವರು ಇರ್ತಾರ. ಮಾರ್ಕೆಟಿಂಗ್ ಟೀಮ್ ಅವರು ಅಟ್ರಾಕ್ಟಿವ್ ಆಗಿ ಆಡ್ ಕ್ರಿಯೇಟ್ ಮಾಡ್ತಾರ ಅಂಡ್ ಸೋಷಿಯಲ್ ಮೀಡಿಯಾಗೆ ಪೋಸ್ಟ್ ಮಾಡ್ತಾರ. ಆ ಒಂದು ಪೋಸ್ಟ್ ನ ನೋಡಿರೋ ಸ್ಟೂಡೆಂಟ್ ಕಾಂಟ್ಯಾಕ್ಟ್ ನಂಬರ್ ನ ಸೇಲ್ಸ್ ಟೀಮ್ ಅವರಿಗೆ ಮೂವ್ ಮಾಡ್ತಾರ. ಸೇಲ್ಸ್ ಟೀಮ್ ಅವರು ಅಡ್ಮಿಷನ್ ಮಾಡಿಸ್ಕೊಳ್ಳಕ್ಕೆ ಕನ್ವಿನ್ಸ್ ಮಾಡ್ತಿರ್ತಾರ. ಬಿಕಾಸ್ ಅವರಿಗೆ ಟಾರ್ಗೆಟ್ ಇರುತ್ತೆ, ಲೋನ್ ಆಪ್ಷನ್ ಇದೆ ಅಂತಂದೇಳಿ ಸ್ವೀಟ್ ಆಗಿ ಮಾತಾಡಿ ಆ ಸ್ಟೂಡೆಂಟ್ಸ್ ಮೇಲೆ ಲೋನ್ ಪ್ರೆಷರ್ ಹಾಕ್ತಾರ. ಆ ಒಂದು ಟೈಮ್ ಅಲ್ಲಿ ಅಡ್ಮಿಷನ್ ಕೌಂಟ್ ಬೇಕಾಗಿರುತ್ತಾ, ಹಂಗಾಗಿ ಫೇಕ್ ಪ್ರಾಮಿಸು ಮಾಡ್ತಾರ. ಜುಲೈ 22, 2024 ಟೈಮ್ಸ್ ಆಫ್ ಇಂಡಿಯಾ ಇವ್ರ ರಿಪೋರ್ಟ್ ಪ್ರಕಾರ
ನಮ್ಮ ಕರ್ನಾಟಕದಲ್ಲಿ ಜನರು ಮೋಸ ಹೋಗಿ ಟೋಟಲ್ ಕಳ್ಕೊಂಡಿರೋದು 598 ಕೋಟಿ. ಜನವರಿ 2020ರಿಂದ ಜುಲೈ 2024ರವರೆಗೂ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ 9591 ಕಂಪ್ಲೇಂಟ್ಸ್ ರಿಜಿಸ್ಟರ್ ಆಗಿದಾವ ಅಂಡ್ 74 ಕೋಟಿ ಮಾತ್ರ ವಸೂಲಿ ಮಾಡಿದಾರ. ಈ ಒಂದು ವಿಚಾರಕ್ಕೆ 208 ಜನರನ್ನ ಅರೆಸ್ಟ್ ಮಾಡಿದಾರ. ಈ ವಿಚಾರಕ್ಕೆ ಸುಮಾರು 100 ಸ್ಟೂಡೆಂಟ್ಸ್ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಿದಾರ. ನೀವೇನಾದ್ರೂ ಬೆಂಗಳೂರಲ್ಲಿ ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗ್ಬೇಕು ಅಂತ ಇದ್ರೆ ಸೋಷಿಯಲ್ ಮೀಡಿಯಾಲಿ ಬರೋ ಆಡ್ಸ್ ನ ಕ್ರಾಸ್ ವೆರಿಫೈ ಮಾಡ್ರಿ. ಆಡ್ಸ್ ಗಳನ್ನ ನೋಡಿದ ತಕ್ಷಣನೇ ಡಿಸಿಷನ್ ತಗೊಳಕ್ ಹೋಗ್ಬೇಡ್ರಿ. ಆ ಒಂದು ಇನ್ಸ್ಟಿಟ್ಯೂಟ್ ವೆಬ್ಸೈಟ್ ಆಗ್ಲಿ ಗೂಗಲ್ ರಿವ್ಯೂ ನ ಚೆಕ್ ಮಾಡ್ರಿ. ಲೋನ್ ಮೂಲಕ ಅಡ್ಮಿಷನ್ ತಗಂತೀನಿ ಅಂತಂದ್ರೆ ಸ್ವಲ್ಪ ರಿಸ್ಕ್. ಇನ್ ಕೇಸ್ ಇನ್ಸ್ಟಿಟ್ಯೂಟ್ ಅವರು ಜಾಬ್ ಗ್ಯಾರಂಟಿ ಅಂತ ಹೇಳಿದ್ರು ಅಂತಂದ್ರೆ ಅದನ್ನ ರಿಟರ್ನ್ ಅಲ್ಲಿ ಬರ್ಸ್ಕೊಳ್ರಿ, ಇಲ್ಲ ಅಂತಂದ್ರೆ ಅಫಿಷಿಯಲ್ ಮೇಲ್ ಕಳ್ಸ್ಕೊಳ್ರಿ. ರೀಫಂಡ್ ಪಾಲಿಸಿ, ಪ್ಲೇಸ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಎಲ್ಲ ಇನ್ಸ್ಟಿಟ್ಯೂಟ್ ಅವ್ರ ಮೇಲೆ ಇರುತ್ತೆ. ಇದನ್ನ ಅವ್ರ ಬಾಯಿಂದ ಹೇಳಿದ್ರೆ ನಂಬಕ್ ಹೋಗ್ಬೇಡ್ರಿ. ಇನ್ಸ್ಟಿಟ್ಯೂಟ್ ವಿಚಾರವಾಗಿ ಪ್ರತಿಯೊಂದು ಸ್ಟೆಪ್ ನಿಮ್ ಪೇರೆಂಟ್ಸ್ ಹತ್ರ ಡಿಸ್ಕಸ್ ಮಾಡ್ರಿ. ಇನ್ ಕೇಸ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ಯಾರಾದ್ರೂ ಫ್ರಾಡ್ ಆಗಿದ್ರೆ ಸೈಲೆಂಟ್ ಆಗಿರಕ್ ಹೋಗ್ಬೇಡ್ರಿ. ನೀವು ಪೊಲೀಸ್ ಇಲ್ಲ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಮಾಡಬಹುದು, ಕನ್ಸ್ಯೂಮರ್ ಕೋರ್ಟ್ ಅಲ್ಲೂ ಕಂಪ್ಲೇಂಟ್ ಮಾಡಬಹುದು. ನೋಡಿ, ಈ ತರ ಕೆಲವೊಂದಿಷ್ಟು ಇನ್ಸ್ಟಿಟ್ಯೂಟ್ ಗಳು ಬೆಂಗಳೂರಲ್ಲಿ ಅದಾವ. ಸಡನ್ ಡಿಸಿಷನ್ ತಗೊಳಕ್ ಹೋಗ್ಬೇಡ್ರಿ. ಇದು ಜಾಬ್ ಗ್ಯಾರಂಟಿ ಅಲ್ಲ, ಲೋನ್ ಗ್ಯಾರಂಟಿ. ನಾನ್ ಕೊಟ್ಟಿರೋ ಇನ್ಫಾರ್ಮೇಶನ್ ನಿಮಗೆ ಏನಾದ್ರೂ ಓಕೆ ಅನ್ಸಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡ್ರಿ. ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿ ನಮ್ಮ ಸಮಾಜದಾಗ ನಡೀತಾ ಇರೋ ಒಂದು ರಿಯಾಲಿಟಿನ ನಿಮ್ ಮುಂದೆ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋಲ್ ಸಿಗೋಣ. ಥ್ಯಾಂಕ್ ಯು.